our talented grade 3 students for taking us back to the grand world of Emperor Akbar. Their confidence, expressions and colorful presentation made it truly unforgettable. ಬ್ರಿಟಿಷ್ ಜನರು ಬಂದಾಗ ಚೆನ್ನಮ್ಮ ಹೇಳಿದ್ಲು, ವೈಲೆನ್ಸ್ 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 ಐ ಅವಾಯ್ಡ್, ಬಟ್ ಇನ್ಜಸ್ಟಿಸ್ ಅಂತ ಬಂದಾಗ ಐ ಕಾಂಟ್ ಅವಾಯ್ಡ್. ನಿಧಿ, ನಿನಗೆ ಗೊತ್ತಾ ಬ್ರಿಟಿಷ್ ಆರ್ಮಿ ದೊಡ್ಡದು. ಪರೀಕ್ಷಿತ್, ಆದರೆ ಚೆನ್ನಮ್ಮನ ಡಿಟರ್ಮಿನೇಷನ್ ಇನ್ನೂ ದೊಡ್ಡದು. ನೀವು ಗೋಲ್ಡ್ ನೋಡಿದ್ದೀರಿ, ಆದರೆ ಇವತ್ತು ನೀವು ಬೋಲ್ಡ್ ನೋಡ್ತೀರಾ. ಕಿತ್ತೂರಿನ ಪ್ರಿನ್ಸೆಸ್ ಬೋಲ್ಡ್ನೆಸ್ ನ ವಿಟ್ನೆಸ್ ಮಾಡ್ತೀರಾ. Now get ready to witness another powerful chapter from history as we all bring you a special performance on the brave land of Kittur. This performance highlights the courage and patriotism of Kitturu Rani Channamma, whose strength still inspires us today. So, dear audience, sit back, watch and feel the spirit of bravery unfold on our stage. ಪ್ರಪಂಚದ ಭೂಪಟದಲ್ಲಿ ಭಾರತ ತನ್ನದೇ ಆದ ಮಹತ್ವದ ಸ್ಥಾನ ಪಡೆದಿದೆ. ಅದರಲ್ಲೂ ಸ್ವತಂತ್ರ ಸಂಗ್ರಾಮಕ್ಕಾಗಿ ಹೋರಾಟದ ಮುನ್ನುಡಿಯಲ್ಲಿ ಬೆಳ್ಳಿ ಚುಕ್ಕಿಯಂತೆ ಹೊಳೆಯುವ ಚಿಕ್ಕ ಸಂಸ್ಥಾನ ಕಿತ್ತೂರು. ಭಾರತದ ಸ್ವಾತಂತ್ರ್ಯ ಹೋರಾಟ, ಭಾರತಕ್ಕೆ ಹೊಸ ಹುಟ್ಟನ್ನು ನೀಡಿದ ಕಿತ್ತೂರು ಸಂಸ್ಥಾನ ತನ್ನ ಸ್ವತಂತ್ರ ಅಸ್ತಿತ್ವ ಕಾಪಾಡಿಕೊಳ್ಳುತ್ತಲೇ ಬಂದಿತು. ಭಾರತದ ಇನ್ನಿತರ ಸಂಸ್ಥಾನಗಳಿಗಿಂತಲೂ ಕಿತ್ತೂರು ಸಂಸ್ಥಾನದ ಅಭಿವೃದ್ಧಿ, ಶ್ರೀಮಂತಿಕೆ ಬ್ರಿಟಿಷರ ಗಮನ ಸೆಳೆದಿತ್ತು. ಎಂಥ ಕಠಿಣ ಸಂದರ್ಭದಲ್ಲಿಯೂ ಕಿತ್ತೂರು ಸಂಸ್ಥಾನ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಲೇ ಬಂದಿದ್ದಿತು. ಕಾದುವೆವು ಕಾದುತ್ತಾ ಮರಣವನ್ನಪ್ಪುವವೇ ವಿನಃ ಎಂದೂ ರಣರಂಗದಿಂದ ಹಿಂದೆಗೆಯವು ಎಂದು ಗರ್ಜಿಸುತ್ತಾ ರಣರಂಗಕ್ಕೆ ಧುಮುಕಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಧೈರ್ಯ ಸಾಹಸಗಳು ರೋಮಾಂಚನಗೊಳಿಸುತ್ತವೆ. ಚೆನ್ನಮ್ಮನ ಮುನ್ನುಡಿಯಲ್ಲಿ ಬೆಂಗಾವಲಾಗಿ ಬಂಟರಾಗಿ ಸರದಾರ ಗುರುಸಿದ್ದಪ್ಪ, ಸಂಗೊಳ್ಳಿ ರಾಯಣ್ಣ, ಗಜವೀರನಂತಹ ಅನೇಕ ಕರಿವೀರರು, ಸ್ವಾಮಿ ನಿಷ್ಠರು, ನಾಡಭಕ್ತರ, ದೇಶಭಕ್ತರ ಕೆಚ್ಚೆದೆಯ ಹೋರಾಟ ಅವಿಸ್ಮರಣೀಯವಾದದ್ದು. ಎತ್ತಿದಾಗ ಚೇರಾಗಡಿ ಮುತ್ತಿದಾಗ ಕುಂದ ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ, ಸೋಗೆ ಬಲ್ಲಾಳರಾಯ, ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ, ಮೂರು ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ, 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ತಾಯಿ, ತಮ್ಮ ಭೇಟಿಗಾಗಿ ಠ್ಯಾಕರೆ ಸಾಹೇಬರು ಬಂದಿದ್ದಾರೆ. ಯಾವ ವಿಷಯಕ್ಕಾಗಿ? ಮನ್ರೋ ಒಪ್ಪಂದದ ವಿಷಯ ತಮ್ಮೊಡನೆ ಚರ್ಚಿಸಬೇಕಂತೆ. ಕರೆದುಕೊಂಡು ಬನ್ನಿ. ಆಗಲಿ ತಾಯಿ. ಬಂದ ವಿಷಯ ಕಪ್ಪ ಕೇಳುವುದಕ್ಕೆ. ಏನು ಕಪ್ಪ? ಹೌದು,
ಮಾಂಡ್ರು ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು. ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಏಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತೀರಾ, ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿಕೊಟ್ಟಿರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ನಡುಗಿ ಸಾಯಬೇಡ, ಕುಳಿತುಕೋ. ಕಿತ್ತೂರು ರಾಣಿಯ ಎದುರು ಕಪ್ಪ ಕೇಳುವವರ ನಾಲಿಗೆ ಸೀಳಿ ಹೋದೀತು. ನಿನಗೆ ಜೀವದಾನ ಮಾಡಿದ್ದೇನೆ. ಕಿತ್ತೂರಿನ ಕೆಚ್ಚೆದೆಯ ಕಲಿಗಳೇ, ಶತ್ರು ಸೈನ್ಯದ ಮೇಲೆ ಚಂಡಮಾರುತದಂತೆ ಮುನ್ನುಗ್ಗಿ ಅವರ ಶಿರಗಳನ್ನು ಚೆಂಡಾಡಿ ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಸ್ವಾತಂತ್ರ್ಯ. ಹರ ಹರ ಮಹಾದೇವ. ಆದಿ ಜ್ವಾಲೆ, ಅನಂತ ಜ್ವಾಲೆ, ವಾಯು ಜ್ವಾಲೆ, ಮಲೆ ಜ್ವಾಲೆ, ಹಾರೋ ಜ್ವಾಲೆ, ಅಗಮ್ಯ ಜ್ವಾಲೆ, ಕಾಡು ಜ್ವಾಲೆ, ಅಗ್ನಿ ಜ್ವಾಲೆ. ಆದಿ ಜ್ವಾಲೆ, ಅನಂತ ಜ್ವಾಲೆ, ವಾಯು ಜ್ವಾಲೆ, ಮಲೆ ಜ್ವಾಲೆ, ಹಾರೋ ಜ್ವಾಲೆ, ಅಗಮ್ಯ ಜ್ವಾಲೆ, ಕಾಡು ಜ್ವಾಲೆ, ಅಗ್ನಿ ಜ್ವಾಲೆ. ನಿಂತೊಳೆ ತಟಿ ಬಾ, ಆ ಕತ್ತಿ ಎತ್ತಿ ಬಾ, ನೀ ಆನೆ ಮಾಡು ಬಾ ಬಾ. ನಿಂತೊಳೆ ತಟಿ ಬಾ, ಆ ಕತ್ತಿ ಎತ್ತಿ ಬಾ, ನೀ ಆನೆ ಮಾಡು ಬಾ 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 ಬಾ. ಆದಿ ಜ್ವಾಲೆ, ಅನಂತ ಜ್ವಾಲೆ, ವಾಯು ಜ್ವಾಲೆ, ಮಲೆ ಜ್ವಾಲೆ, ಹಾರೋ ಜ್ವಾಲೆ, ಅಗಮ್ಯ ಜ್ವಾಲೆ, ಕಾಡು ಜ್ವಾಲೆ, ಅಗ್ನಿ ಜ್ವಾಲೆ. ಬನ್ನಿ ಮರರೆಂಬೆ ತುಗಿ ಆನೆಗಳ ಸೈನ್ಯ ಹೋಗಿ ಬನ್ನಿ ಮೂಲೆ ರಾಗವು ಭವಿಷ್ಯ ಹೇಳಿದೆ. ನೇತು ಹಾಕಿರುವ ಬಿಳಿ ಹಸುವ ನೆತ್ತರಿಂದು ಬೀಸು ಕಟ್ಟಿ ಬೀಸು ಎಂದು ಕೇಳಿಕೊಂಡಿದೆ. ಹರಿಬಜರಿ ಬಟ್ಟೆ ಕಲ್ಲ ಮೇಲಿರುವ ಅಗ್ನಿ ಹಕ್ಕಿ ದನಿ ಎತ್ತಿ ಕೂಗುತ್ತಿದೆ ದಕ್ಷಿಣದಲ್ಲೇ. ಹುಚ್ಚು ಹಿಡಿದ ಗುಳ್ಳೆ ನರಿ ಹಳ್ಳ ಕಡೆ ಓಡುತ್ತಿದೆ ನನಗೆ ಸಾರಪ್ಪಾಗಿ ಕಂಡ ಕೂಡಲೇ. ನಿಂತೊಳೆ ತಟಿ ಬಾ, ಆ ಕತ್ತಿ ಎತ್ತಿ ಬಾ, ನೀ ಆನೆ ಮಾಡು ಬಾ ಬಾ. ನಿಂತೊಳೆ ತಟಿ ಬಾ, ಆ ಕತ್ತಿ ಎತ್ತಿ ಬಾ, ನೀ ಆನೆ ಮಾಡು ಬಾ 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 ಬಾ. ಆದಿ ಜ್ವಾಲೆ, ಅನಂತ ಜ್ವಾಲೆ, ವಾಯು ಜ್ವಾಲೆ, ಮಲೆ ಜ್ವಾಲೆ, ಹಾರೋ ಜ್ವಾಲೆ, ಅಗಮ್ಯ ಜ್ವಾಲೆ, ಕಾಡು ಜ್ವಾಲೆ, ಅಗ್ನಿ ಜ್ವಾಲೆ. ಕಿತ್ತೂರು ರಾಣಿ ಚೆನ್ನಮ್ಮಗೆ, ಸಂಗೊಳ್ಳಿ ರಾಯಣ್ಣಗೆ. ಆಹಾ, ಎಂತ ಅಭೂತಪೂರ್ವ ದೃಶ್ಯ! ಇದು ಕೇವಲ ಒಂದು ಪ್ರದರ್ಶನವಲ್ಲ, ಇದು ಸ್ತ್ರೀಯರ ಶೌರ್ಯ, ಸ್ವಾತಂತ್ರ್ಯ, ಶಕ್ತಿ ಮತ್ತು ಕನ್ನಡ ನಾಡಿನ ಹೆಮ್ಮೆಯ ಕಿತ್ತೂರು ರಾಣಿ ಚೆನ್ನಮ್ಮನ ಅಮರ ಕಥೆ. ಇದನ್ನು ನಾವು ಕಣ್ತುಂಬಿಸಿಕೊಳ್ಳುವಂತೆ ಮಾಡಿದ 4ನೇ ತರಗತಿಯ ಸ್ನೇಹಿತರಿಗೆ ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಕಿತ್ತೂರು ರಾಣಿ ಚೆನ್ನಮ್ಮ.